ವೃಷಭ ರಾಶಿಯವರೇ, 2026 ವರ್ಷ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಆದರೆ ಬಲವಾಗಿ ಬದಲಾವಣೆ ತರುವ ವರ್ಷ. ಕೆಲವು ಸಂಬಂಧಗಳು ದೂರವಾಗುತ್ತವೆ, ಕೆಲವು ಹೊಸ ಅವಕಾಶಗಳು ನಿಮ್ಮ ಜೀವನಕ್ಕೆ ಬರುತ್ತವೆ. ಈ ವರ್ಷ ಹಣ ಕೈಯಲ್ಲಿ ನಿಲ್ಲುತ್ತಾ, ಉದ್ಯೋಗದಲ್ಲಿ ಸ್ಥಿರತೆ ಇದೆಯಾ, ವಿವಾಹ ಯೋಗ ಇದೆಯಾ? ಪೂರ್ಣ ಭವಿಷ್ಯ ತಿಳಿಯಬೇಕಾದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಮೊದಲು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ನಿಮ್ಮ ಸಬ್ಸ್ಕ್ರೈಬ್ ನಮಗೆ ಪ್ರೇರಣೆ. ಕಮೆಂಟ್ನಲ್ಲಿ ನಿಮ್ಮದು ವೃಷಭ ರಾಶಿಯಾಗಿದ್ದರೆ ವೃಷಭ ಎಂದು ಬರೆಯಿರಿ. ವೃಷಭ ರಾಶಿ 2026 ಮೂಲ ಸ್ವಭಾವ. ವೃಷಭ ರಾಶಿಯವರೇ, ನೀವು ಶಾಂತ, ನೀವು ಸಹನಶೀಲ. ನೀವು ಒಮ್ಮೆ ನಿರ್ಧಾರ ಮಾಡಿದರೆ ಅದನ್ನು ಬದಲಾಯಿಸುವುದಿಲ್ಲ. 2026 ನಿಮ್ಮ ಸಹನೆ ಪರೀಕ್ಷಿಸುವ ವರ್ಷ, ಆದರೆ ದೇವರ ಕೃಪೆ ನಿಮ್ಮ ಜೊತೆ ಇರುತ್ತದೆ. ಈ ವರ್ಷ ಸಹಿಸಿಕೊಂಡದ್ದು ಸಾಕು ಎನ್ನುವ ಹಂತಕ್ಕೆ ನೀವು ಬರುತ್ತೀರಿ. ಅಲ್ಲಿಂದಲೇ ನಿಮ್ಮ ಹೊಸ ಜೀವನ ಶುರು. ಹಣಕಾಸಿನ ಭವಿಷ್ಯದಲ್ಲಿ 2026 ನೋಡುವುದಾದರೆ ವೃಷಭ ರಾಶಿಯವರಿಗೆ ಹಣ ನಿಧಾನವಾಗಿ ಬರುತ್ತೆ, ಆದರೆ ಉಳಿಯುತ್ತದೆ. ಎಷ್ಟು ನಿಧಾನವಾಗಿ ಬರುತ್ತದೋ ಹಾಗೆ ಉಳಿಯುತ್ತಾ ಹೋಗುತ್ತದೆ. ವರ್ಷದ ಆರಂಭದಲ್ಲಿ ಅನಾವಶ್ಯಕ ಖರ್ಚು, ಕುಟುಂಬ ವೆಚ್ಚ, ಸಾಲದ ಒತ್ತಡ. ಸಾಲದಲ್ಲಿ ತುಂಬ ಒತ್ತಡ ಇರುತ್ತೆ ಈ ವರ್ಷದಲ್ಲಿ ನಿಮಗೆ. ಈ ಸಮಯದಲ್ಲಿ ಯಾರಿಗೂ ಹಣ ಕೊಡಬೇಡಿ, ಯಾರಿಗೂ ಗ್ಯಾರಂಟಿಯನ್ನು ಸಹ ನೀಡಬೇಡಿ. ಮಧ್ಯಭಾಗದಲ್ಲಿ 2026 ಮಧ್ಯಭಾಗದಲ್ಲಿ ಹೊಸ ಅಧ್ಯಾಯದ ದಾರಿ. ಹಳೆಯ ಬಾಕಿ ಹಣ ವಾಪಸ್, ಉಳಿತಾಯ ಶುರು. ವರ್ಷದ ಕೊನೆ ಮನೆ, ಜಮೀನು, ಯೋಗ, ಬಂಗಾರ ಖರೀದಿ, ಆರ್ಥಿಕ ಸ್ಥಿರತೆ. ಈ ವರ್ಷ ಶಾರ್ಟ್ಕಟ್ ಹಣ ನಿಮ್ಮದು ಅಲ್ಲ. ಉದ್ಯೋಗ ಮತ್ತು ಬಿಸಿನೆಸ್. ಉದ್ಯೋಗದಲ್ಲಿರುವವರಿಗೆ ಕೆಲಸದ ಒತ್ತಡ, ಮೇಲಧಿಕಾರಿಗಳಿಂದ ಪರೀಕ್ಷೆ, ಹೊಣೆಗಾರಿಕೆ ಜಾಸ್ತಿ. ಆದರೆ ಜುಲೈ ನಂತರ ನಿಮ್ಮ ಸಮಯ ಶುರು ಅಂತ ಹೇಳಬಹುದು. ಪ್ರಮೋಷನ್ನಲ್ಲಿ ಸಂಬಳ ನಿಮಗೆ ಏರಿಕೆ ಆಗುತ್ತಾ ಹೋಗುತ್ತದೆ, ಗೌರವನೂ ಸಹ ಏರಿಕೆ ಆಗುತ್ತದೆ. ಬಿಸ್ನೆಸ್ ಮಾಡುವವರಿಗೆ ಹೇಳುವುದಾದರೆ, ಬಿಸ್ನೆಸ್ ಮಾಡುವವರಿಗೆ 2026 ವೃಷಭ ರಾಶಿಯವರಿಗೆ ನಿಧಾನ ಲಾಭವಾಗುತ್ತದೆ. ಹಳೆಯ ಗ್ರಾಹಕರಿಂದ ಸಹಾಯ. ಕೃಷಿ, ಆಹಾರ, ಬಟ್ಟೆ ಕ್ಷೇತ್ರದಲ್ಲಿ ಶುಭ. ಪಾರ್ಟ್ನರ್ಶಿಪ್ನಲ್ಲಿ ಹಣದ ಲೆಕ್ಕ ಸ್ಪಷ್ಟವಾಗಿರಲಿ. ಪ್ರೀತಿ ಮತ್ತು ವಿವಾಹ ಭವಿಷ್ಯ. ಪ್ರೀತಿ ಜೀವನ ನೋಡುವುದಾದರೆ ಆರಂಭದಲ್ಲಿ ತಪ್ಪು ಅರ್ಥ, ಈಗೋ ಕ್ಲಾಶ್, ಮಾತಿನಿಂದ ನೋವು. ಪರಿಹಾರ ಹೇಳುವುದಾದರೆ ಮಾತು ಕಡಿಮೆ, ಸಹನೆ ಹೆಚ್ಚು. ವಿವಾಹ ಯೋಗಕ್ಕೆ ಬಂದರೆ ಅವಿವಾಹಿತರಿಗೆ ಆಗಸ್ಟ್ನಿಂದ ಡಿಸೆಂಬರ್ ನಡುವೆ ವಿವಾಹ ಯೋಗ. ಕುಟುಂಬದ ಒಪ್ಪಿಗೆ ತಡವಾದರೂ ಸರಿಯಾದ ಸಂಬಂಧ. ಆರೋಗ್ಯ ಭವಿಷ್ಯ 2026 ನೋಡುವುದಾದರೆ ಆರೋಗ್ಯದ ಬಗ್ಗೆ ಅಲಕ್ಷ್ಯ ಬೇಡ. ಸಂಭಾವ್ಯ ಸಮಸ್ಯೆಗಳು ಅಸಿಡಿಟಿ, ಶುಗರ್, BP, ಬೆನ್ನು ನೋವು, ನಿದ್ರಾಹೀನತೆ. ಪರಿಹಾರ ಹೇಳುವುದಾದರೆ ಯೋಗ ಮಾಡಿ, ಬೆಳಗ್ಗೆ ನಡೆ, ವಾಕಿಂಗ್, ಸಮಯಕ್ಕೆ ಊಟ, ಮೊಬೈಲ್ ಬಳಕೆ ಕಡಿಮೆ. ಮೊಬೈಲ್ ಬಳಕೆಯನ್ನು ತುಂಬ ಕಡಿಮೆ ಮಾಡಿ. ಕುಟುಂಬ ಮತ್ತು ಸಮಾಜದಲ್ಲಿ ನಿಮ್ಮ ರಾಶಿಯವರಿಗೆ ನೋಡುವುದಾದರೆ ಕುಟುಂಬದಲ್ಲಿ ನಿಮ್ಮ ಮೇಲೆ ಹೊಣೆಗಾರಿಕೆ, ಹಿರಿಯರ ಆರೋಗ್ಯದ ಚಿಂತೆ, ಆದರೆ ಕುಟುಂಬ ಬೆಂಬಲ ಪಕ್ಕ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚುತ್ತದೆ. ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಯೋಗ ವೃಷಭ ರಾಶಿಗೆ. 2026 ಮಹಾಪರಿಹಾರ ಹೇಳುವುದಾದರೆ ಪ್ರತಿ ಶುಕ್ರವಾರ ಲಕ್ಷ್ಮೀದೇವಿಗೆ ದೀಪ ಹಚ್ಚಿ. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ, ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂದು 108 ಬಾರಿ ಜಪಿಸಿ. ಪ್ರತಿ ಸೋಮವಾರ ಶಿವನಿಗೆ ಜಲಾಭಿಷೇಕ. ಇದರಿಂದ ಹಣ ಮತ್ತು ಮನಸ್ಸಿಗೆ ಶಾಂತಿ. ಹೆಚ್ಚು ಹೊಂದಾಣಿಕೆ ಇರುವ ರಾಶಿಯವರು, ಅಂದರೆ ಈ ರಾಶಿಗೆ ಹೆಚ್ಚು ಹೊಂದಾಣಿಕೆ ಬರುವ ಅಕ್ಷರಗಳು ಯಾವುವು ಅಂದರೆ BVUPL. ಪ್ರೀತಿ, ವಿವಾಹ, ಸ್ನೇಹ, ವ್ಯವಹಾರಕ್ಕೆ ಶುಭ. ಎಚ್ಚರಿಕೆಯಿಂದ ಇರಬೇಕಾದ ಹೆಸರಿಂದ ಬರುವ ಅಕ್ಷರಗಳು ಯಾವುವು ಅಂದರೆ ASRKM. ಈಗೋ ಕ್ಲಾಶ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಾಧ್ಯತೆ ಹೆಚ್ಚು ಇರುತ್ತದೆ. ಈ ಅಕ್ಷರಗಳಿಂದ ಎಚ್ಚರಿಕೆಯಿಂದ ಇರಿ. ವೃಷಭ ರಾಶಿಯವರೇ, 2026 ವರ್ಷ ನಿಧಾನ ಆದರೆ ಭದ್ರತೆ.
ಕಷ್ಟದ ನಂತರ ಸುಖ. ನೀವು ಬಿದ್ದು ಹೋಗಲ್ಲ, ನೀವು ಬಲವಾಗಿ ನಿಲ್ಲುತ್ತೀರಿ ಎಂದು ಹೇಳಬಹುದು. ಲೈಕ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮದು ವೃಷಭ ರಾಶಿಯಾಗಿದ್ದರೆ ವೃಷಭ ರಾಶಿ ಎಂದು ಹೇಳಿ. ಸಬ್ಸ್ಕ್ರೈಬ್ ಮಾಡಿ ದಿನನಿತ್ಯ ಭವಿಷ್ಯಕ್ಕಾಗಿ. ಧನ್ಯವಾದಗಳು.